ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಗೆ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಒಂದು ವರ್ಷ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಓಪನ್ ಕೂಡ ಮಾಡಿದ್ದೀನಿ. ಎಲ್ಲರೂ ದುಡ್ಡು ಅರ್ನ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಸೊ ಅದು ಒಂದು ರೀಸನ್ ಕೂಡ ಹೌದು, ಇಲ್ಲ ಅಂತಲ್ಲ. ಅದ್ರ ಜೊತೆಗೆ ತುಂಬ ರೀಸನ್ಸ್ ಇದೆ. ಸೊ ಅದು ನೆಕ್ಸ್ಟ್ ಬರುವಂಥ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ. ಸೊ ನನ್ನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಕಂಟೆಂಟ್ಗಳಿರುತ್ತೆ ಅಂತ ಮೊದಲು ನಾನು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ಈ ಒಂದು ಬ್ಲಾಗಲ್ಲಿ ನನ್ನ ಒಂದು ಚಾನಲಲ್ಲಿ ಕುಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆರಿ ವರ್ಕ್ ಆಗಿರ್ಬೋದು, ಟೇಲರಿಂಗ್ ವೀಡಿಯೋಸ್ ಆಗಿರ್ಬೋದು, ಹೆಲ್ದಿ ಡ್ರಿಂಕ್ಸ್ ಆಗಿರ್ಬೋದು, ಹೇರ್ ಕೇರ್, ಇದೇ ರೀತಿ ಸುಮಾರು ವೀಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸುಮಾರು ಹೆಣ್ಮಕ್ಳು ಏನು ಮಾಡ್ಕೊಂಡಿರ್ತಾರೆ, ಮನೇಲಿ ಇದ್ದು ತುಂಬ ಡಿಪ್ರೆಷನ್ಗೆ ಹೋಗಿರ್ತಾರೆ, ಏನೂ ಮಾಡೋಕ್ಕಾಗ್ತಿಲ್ಲ, ಏನೂ ಅರ್ನ್ ಮಾಡೋಕ್ಕಾಗ್ತಿಲ್ಲ ಅಂತ ಅಳೋದಾಗಿರ್ಬೋದು, ಡಿಪ್ರೆಷನ್, ಅದರಿಂದ ಹೊರಗೆ ಬಂದು ತುಂಬ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದ್ರ ಜೊತೆಗೆ ನಮ್ಮನ್ನು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಬೇಕು, ಹಾಗೆ ಮನೇಲಿ ಇದ್ದುಕೊಂಡು ನಾವು ಏನಾದರೂ ಅರ್ನ್ ಮಾಡಬೇಕು ಅಂತಂದರೆ ಅದು ಯೂಟ್ಯೂಬ್ ಅಂತ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಅನ್ಕೋಬೋದು. ಸೊ ಹಾಗಾಗಿ ನಾನು ಕೂಡ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ನಿಮ್ಮ ಬಗ್ಗೆ ಏನಾದರೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡ್ಕೋಬೋದು. ಸೊ ಹಾಗೆ ನಾನು ಮಕರ ಸಂಕ್ರಾಂತಿ ದಿವಸ ಸೊ ನಮ್ಮ ಊರಲ್ಲಿ ಸ್ವಲ್ಪ ಜಾಸ್ತಿ ಏನು ಗ್ರ್ಯಾಂಡ್ ಮಾಡೋದಿಲ್ಲ ಮಕರ ಸಂಕ್ರಾಂತಿನ. ಸೊ ನಾವೇ ಮನೆಯಲ್ಲಿ ಜಸ್ಟ್ ಸ್ವೀಟ್ ಮಾಡಿ ಅದನ್ನು ಸೆಲೆಬ್ರೇಷನ್ ಮಾಡ್ಕೋತೀವಿ. ನೈಟು ಅಷ್ಟೇ ಎಳ್ಳು ಬೆಲ್ಲ ಹಂಚಿಬಿಟ್ಟು ಹುಡುಗರು ಕೊಡೆ ಕೊಟ್ಟು ಎಳ್ಳು ಬೆಲ್ಲ ಹಂಚಿ ಒಳ್ಳೆ ಮಾತಾಡ್ರಿ ಅಂತ ಎಲ್ಲರ ಮನೆಗೂ ಕೂಡ ನಾವು ಹಂಚಿ ಬರ್ತೀವಿ. ಸೊ ಅದೇ ರೀತಿ ನಾನಿಲ್ಲಿ ಏನು ತುಂಬ ಬ್ರೀಫ್ ಆಗಿದೆ ನಂದು ಇವತ್ತು, ಜಸ್ಟ್ ಇಂಟ್ರೊಡಕ್ಷನ್ ವೀಡಿಯೋ ಆದ್ದರಿಂದ. ಸೊ ಇವತ್ತು ನಾವು ಎಳ್ಳು ಬೆಲ್ಲ ಯಾವ ರೀತಿ ರೆಡಿ ಮಾಡ್ತೀವಿ ನಮ್ಮ ಕಡೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ನಾನು ಬಿಳಿ ಎಳ್ಳುಗಳನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸಾಮಾನ್ಯವಾಗಿ ನಮ್ಮ ಊರಲ್ಲೇ ಕೆಂಪು ಎಳ್ಳು ಬೆಳಿತೀವಿ. ಸೊ ಅದನ್ನು ಯೂಸ್ ಮಾಡ್ಕೋತಿರ್ತೀವಿ. ಇಲ್ಲಿ ಕೆಂಪು ಎಳ್ಳು ಇರದೇ ಇರೋ ಕಾರಣ ಬಿಳಿ ಎಳ್ಳು ತೊಗೊಂಡು ಬಂದು ನನ್ನ ಹತ್ರ ಖಾಲಿಯಾಗಿತ್ತು. ಸೊ ಹಾಗಾಗಿ ಈ ಬಿಳಿ ಎಳ್ಳನ್ನೇ ತುಂಬ ಚೆನ್ನಾಗಿ ಹುರ್ಕೋಬೇಕು. ಆ ಕಲರ್ ಚೇಂಜ್ ಆಗುತ್ತೆ, ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ಸಿಡಿತಾ ಇರುತ್ತೆ. ಆ ರೀತಿ ಸಿಡಿಯೋ ಆಗೋ ಮುಂಚೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಹೊತ್ತಿ ಹೋಗಿಬಿಡುತ್ತೆ, ಕಪ್ಪಾಗಿಬಿಡುತ್ತೆ ಇಲ್ಲಾಂದರೆ. ಸೊ ಆ ಒಂದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರಿದ್ಬಿಟ್ಟು ಇದನ್ನು ಒಂದು ಪ್ಲೇಟ್ ಕಡೆಗೆ ನಾವು ತೆಕ್ಕೋಬೇಕಾಗುತ್ತದೆ. ಸುಮಾರು ಕಡೆಗೆ ವೆರೈಟಿ ಆಫ್ ಸ್ವೀಟ್ಸ್ ಮಾಡ್ತಾರೆ. ಸೊ ನಾವು ಆ ಥರ ಎಲ್ಲ ಮಾಡಲ್ಲ. ಜಸ್ಟ್ ಇದು ಒಂದು ಎಳ್ಳು ಬೆಲ್ಲ ರೆಡಿ ಒಂದು ಮಾಡ್ಕೋತೀವಿ. ಸೊ ಕೆಲವರು ಯೂಟ್ಯೂಬ್ ಅಂದರೆ ಏನು ಅಂದ್ಕೊಂಡಿರ್ತಾರೆ ಅಂತಂದರೆ ತುಂಬ ದುಡ್ಡು ಅರ್ನ್ ಮಾಡಿಬಿಡ್ತಾರೆ ಇವರು ಸ್ಟಾರ್ಟ್ ಮಾಡಿದ್ಬಿಟ್ಲಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕೆಲವ್ರಿಗೆ ಅದು ಎಷ್ಟು ಕಂಡೀಷನ್ಸ್ಗಳಿರುತ್ತೆ ಅಂತ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ನನಗೂ ಕೂಡ ಮುಂಚೆ ಗೊತ್ತಿರಲಿಲ್ಲ. ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ನಾನು ಯೂಟ್ಯೂಬಲ್ಲಿ ದುಡ್ಡು ಅರ್ನ್ ಮಾಡ್ತಾರೆ ಅನ್ನೋ ವಿಷಯನೇ ಗೊತ್ತಿರಲಿಲ್ಲ. ಸೊ ಗೊತ್ತಾದ ಮೇಲೆ ಸುಮಾರು ಕಂಡೀಷನ್ಸ್ಗಳು ಇರೋದನ್ನು ನೋಡಿ ನನ್ನ ಕೈಲಿ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡೋಕ್ಕಾಗುತ್ತಾ, ಇದು ಗ್ರೋ ಆಗುತ್ತಾ ಅನ್ನೋ ಸುಮಾರು ವಿಷಯಗಳು ನನ್ನ ತಲೆಯಲ್ಲಿ ಬಂದಿದೆ, ಇಲ್ಲ ಅಂತಲ್ಲ. ಬಟ್ ನಮ್ಮ ಲೈಫ್ ಸ್ಟೈಲಲ್ಲಿ ತುಂಬಾ ಫ್ರಸ್ಟ್ರೇಷನ್ನಲ್ಲಿ ಹೋಗ್ಬಿಟ್ಟಿರ್ತೀವಿ. ಸೊ ನಮಗೋಸ್ಕರ ಏನು ಮಾಡ್ಕೊಳಕ್ಕಾಗ್ತಿರಲ್ಲ, ಏನಾದರೂ ಶೇರ್ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಿರಲ್ಲ. ನಮ್ಮಲ್ಲಿರುವಂತಹ ಏನಾದರೂ ಒಳ್ಳೆ ಟಾಪಿಕ್ ಕೂಡ ಶೇರ್ ಮಾಡೋಕ್ಕಾಗ್ತಿರಲ್ಲ. ಸೊ ಅದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಯೂಟ್ಯೂಬು. ಹಾಗಾಗಿ ನಾನೊಂದು ಯೂಟ್ಯೂಬ್ ಚಾನೆಲ್ನ ಓಪನ್ ಮಾಡಿಕೊಂಡೆ. ಸೊ ಖಂಡಿತ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಯೂಟ್ಯೂಬ್ ಗ್ರೋ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆಲ್ಲ ಸಪೋರ್ಟ್ ಬೇಕು. ಈಗ ಆಲ್ರೆಡಿ ನಾನು ಎಳ್ಳನ್ನು ಚೆನ್ನಾಗಿ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಕಲರ್ ಚೇಂಜ್ ಆಗಿದ್ದು ನೀವು ನೋಡಿದ್ದೀರ. ಅದ್ರ ಜೊತೆಗೆ ಈಗ ಸ್ವಲ್ಪ ಶೇಂಗಾ ಕಾಳು ಕೂಡ ನಾನು ಹುರ್ಕೊಳ್ತಾ ಇದ್ದೀನಿ. ಅಂದರೆ ನಾವು ಎಳ್ಳು ಹುರ್ಕೊಂಡಾದ್ಮೇಲೆ ಅದು ಎಲ್ಲ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಶೇಂಗಾ ಕಾಳು ಬೇಕು, ಸ್ವಲ್ಪ ಟೇಸ್ಟಿಗೆ ಅಂತಂದು ಹಾಕ್ಕೊಂಡಿರ್ತೀವಿ. ನಿಮಗೆ ಏನಾದರೂ ಇನ್ನೂ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ನಾವು ಡ್ರೈ ಫ್ರೂಟ್ಸ್ ಏನೂ ಹಾಕೋತಾ ಇಲ್ಲ, ಜಸ್ಟ್ ಶೇಂಗಾ ಕಾಳು ಅಷ್ಟೇ ಹಾಕೋತಾ ಇದ್ದೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋದು ನಿಮ್ಗೆ ಆಲ್ರೆಡಿ ಗೊತ್ತೇ ಇದ್ದೇ ಇರುತ್ತೆ. ಸೊ ಇದನ್ನು ಕೂಡ ತೆಕ್ಕೊಂಡು ಸ್ವಲ್ಪ ಉಗುರು ಬೆಚ್ಚಿರುವಾಗಲೇ ಇದ್ರ ಮೇಲಿದೆಲ್ಲ ಸಿಪ್ಪೆ ತಗೊಂಡು ಬಿಡಬೇಕು. ಸೊ ಇವಾಗ ಇವೆಲ್ಲ ರೆಡಿ ಆಯಿತು. ಇವಾಗ ಯಾವ ರೀತಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾಯಿದ್ದಾರೆ. ಸೊ ಹುರಿದಂಥ ಎಳ್ಳಿಗೆ ನಾವೇನು ಹುರ್ಕೊಂಡಿರ್ತೀವಲ್ಲ ಆ ಒಂದು ಕಡಲೆ ಬೀಜನ ಪೂರ್ತಿಯಾಗಿ ಸಿಪ್ಪೆ ತೆಗೆದಿರಬೇಕು. ಆ ಸಿಪ್ಪೆ ತೆಗೆದಂತಹ
ಶೇಂಗಾ ಕಾಳನ್ನ ಅದಕ್ಕೆ ಹಾಕಬೇಕು. ನೆಕ್ಸ್ಟ್ ನಿಮಗೆ ಎಷ್ಟು ಬೇಕೋ ಸಕ್ಕರೆನ ಹಾಕೋಬೇಕು. ನಾನಿಲ್ಲಿ 4 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಅದನ್ನು ಮಿಕ್ಸಿ ಕೂಡ ಮಾಡಿ ಪೌಡ್ರ್ ಕೂಡ ಮಾಡ್ಕೊಂಡು ಹಾಕೋಬೋದು. ನಾನು ಇಲ್ಲಿ ಹಾಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಕುಸ್ರಳ್ ಅಂತ ಸಿಗುತ್ತೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಕೆಲವರು ಕೊಬ್ಬರಿ ತುರಿ ಎಲ್ಲ ಹಾಕೋತಾರೆ. ಸೊ ನಾನು ಇಲ್ಲಿ ಏನು ಕೊಬ್ಬರಿ ತುರಿ ಹಾಕೋತಾ ಇಲ್ಲ, ಇದಷ್ಟೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮದು ಎಳ್ಳು ಬೆಲ್ಲ ರೆಡಿ ಆಗುತ್ತೆ. ನೀವು ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕೋಬೋದು. ಬಟ್ ಇಲ್ಲಿ ಸ್ವಲ್ಪ ಸಕ್ಕರೆನ ಕಾಂಬಿನೇಷನ್ ಆಗುತ್ತೆ ಅಂತ ಅಂದ್ಕೊಂಡು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಳ್ಳು ರೆಡಿ ಆಯಿತು, ಎಳ್ಳು ಬೆಲ್ಲ ರೆಡಿ ಆಯಿತು. ಸೊ ನಿಮಗೂ ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ನನ್ನ ಬ್ಲಾಗ್ ಇದಾಗಿರುತ್ತೆ. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ಇದೇ ರೀತಿ ಒಳ್ಳೆ ಕಂಟೆಂಟನ್ನು ಮುಂದಿನ ಬ್ಲಾಗದಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಮಗದೊಮ್ಮೆ ನಿಮಗೆಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ನಿಮ್ಮ ಎಲ್ಲರ ಬಾಳಲ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.